ಏನು ಇದು ಮಾಡತ್ರಮ್ಮ, ಏನ್ ನಿರ್ಲಕ್ಷ್ಯ ಮಾಡಿದ್ರು ಅವ್ರು? ಫೈಲ್ ಮಾಡಿಸಿದ್ವಿ, ಎಲ್ಲ ಬರ್ಕೊಂಡ್ರು. ಎಲ್ಲ ಬರ್ಕೊಂಡ್ಮೇಲೆ ಫಾರಂ ಫಿಲ್ಅಪ್ ಮಾಡ್ಕೊಂಡ್ರಮ್ಮ ಅಂತ ಅಂದ್ರು. ಫಾರಂ ಫಿಲ್ಅಪ್ ಮಾಡಿಸ್ಕೊ ಬಂದಿದ ತಕ್ಷಣ ಊಟಕ್ಕೆ ಹೊರಟೋದ್ರು. ಫೈಲ್ ಸೈನ್ ಮಾಡ್ಕೊಡೋವಂತ ಟ್ರೀಟ್ಮೆಂಟ್ ಕೊಡಲ್ವಂತ ನಾವು ಎಮರ್ಜೆನ್ಸಿ ಒಳಗೆ ಹಾಕಿದ್ವಿ. ನಾವೇ 2:30 ಬಂದು ಸೈನ್ ಮಾಡಿದ್ರು. ಕರ್ಕೊಂಡು ಪೇಷಂಟ್ ಬೆಡ್ಗೆ ಹಾಕೊಂಡ್ರು ಅಷ್ಟೇ. ಒಂದು ಟ್ರೀಟ್ಮೆಂಟ್ ಕೊಡಲಿಲ್ಲ. 4:15 ಬಂದ್ರು, ಬ್ಲಡ್ ತಗೊಂಡ್ರು, ಬಿಲ್ ಮಾಡಿಸ್ಕೊ ಬಂದ್ರಮ್ಮ, ಮೆಡಿಸಿನ್ ತಗೊಂಡ್ರಮ್ಮ. ನಾನು ಮೆಡಿಸಿನ್ ತಗೊಂಡು ಬಿಲ್ ಮಾಡಿಸ್ಕೊ ಬಂದೆ. ಸ್ವಲ್ಪ ನಮ್ಮ ಯಜಮಾನ್ರು ನಮ್ಮ ಹಾಕಿ ಮನೆಗೆ ಹೋದ್ರು. ಆಮೇಲೆ ಬೆಡ್ ರಿಪೋರ್ಟ್ ಅಲ್ಲಿ ಕಾರ್ಡಿಯಾಕ್ ಅಂತ ಬಂದಂತೆ. ಟ್ರೀಟ್ಮೆಂಟ್ ಕೊಡ್ತೀವಿ. ನೀವು ಅಡ್ಮಿಟ್ ಮಾಡಿದ್ಮೇಲೆ ಎಷ್ಟೊತ್ತಾದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು? 12 ಗಂಟೆಗೆ ಹಾಸ್ಪಿಟಲ್ ಬಂದ್ವಿ. 4 ಗಂಟೆಗೆ ಬ್ಲಡ್ ತಗೊಂಡವ್ರೆ. ಟ್ರೀಟ್ಮೆಂಟ್ ಅಂತ ಏನು ಕೊಟ್ಟಿಲ್ಲ. 4 ಗಂಟೆಗೆ ಬ್ಲಡ್ ತಗೊಂಡ್ರು. ಬ್ಲಡ್ ಸ್ಯಾಂಪಲ್ ಅಲ್ಲಿ ಕಾರ್ಡಿಯಾಕ್ ಅಂತ ಬಂತಂತೆ. ಆಮೇಲೆ ಬರ್ಕೊಟ್ರು. ಟ್ರೀಟ್ಮೆಂಟ್ ತಗೋ, ಮೆಡಿಸಿನ್ ಮೆಡಿಸಿನ್ ತಂದ್ಮೇಲಣ್ಣ ಮೆಡಿಸಿನ್ ಆಗ್ಲೇ ಇಲ್ಲ. ಆಮೇಲೆ ಕಾರ್ಡಿಯಾಕ್ ಆಗದಮ್ಮ ಅಂತ 4 ಮಾತ್ರೆ ಕೊಟ್ಟರು. ಟಿಪ್ಸಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟರು ಅಷ್ಟೇ. ಅವ್ರಲ್ಲೇ ಜ್ಞಾನ ಹೊರಟೋಯ್ತು. ಅಜ್ಜಿ ಅಂತ ಪಡ್ಕೊಂಡು ಬರ್ತಾರೆ. ನಾನು ಒಳಗಿಲ್ಲ, ಇಲ್ಲೇ ಐತೆ ಗ್ಲೂಕೋಸ್ ಅವ್ರು ಕೊಟ್ಟಿಲ್ಲ. ಆಮೇಲೆ ಕರ್ಕೊಂಡು ನಾನು ಅವ್ರ ಸೊಸೆ ಅಂತಲೇ ಅವ್ರ ಮಗನ್ ಕರ್ಸ್ಬಿಡಮ್ಮ, 90% ನಾವು ಗ್ಯಾರಂಟಿ ಕೊಡೋಣ. ಇಂಜೆಕ್ಷನ್ ಮಾಡಿದ್ಮೇಲೆ ಎಷ್ಟೊತ್ತಾದ್ಮೇಲೆ ಇದಾಯ್ತು? ಇಂಜೆಕ್ಷನ್ ಕೊಟ್ಟು ಒಂದು 10 ನಿಮಿಷ ಅಷ್ಟೇ. 10 ನಿಮಿಷ ಅಷ್ಟೇ. ನಾವು ಏನು ಮಾತು ಆಡಲಿಲ್ಲ ನಮ್ಮ ಜೊತೆ. ಅವ್ರು ನನ್ನ ಕಂಡುಬಿಟ್ಟು ನೋಡ್ಲೂ ಇಲ್ಲ. ನಮ್ಮತ್ತೆ ಅದನ್ನ ಹೇಳ್ಕೊಳ್ತಾನೆ. ನಾನು ಇದೇ ತರ ಮಾಡುದು. ಬಂಧುಗಳೇ, ಸದ್ಯ ನಾವಿವತ್ತಿನ ದಿನ ಕನಕಪುರ ರಸ್ತೆಯಲ್ಲಿರುವಂಥ ದೇವ್ರಕಗಳ್ಳಿ ದಯಾನಂದ ಆಸ್ಪತ್ರೆ ಬಳಿ ಇದ್ದೀವಿ. ಮತ್ತೊಂದು ನರಬಲಿನ ದಯಾನಂದ ಆಸ್ಪತ್ರೆಯವರು ಪಡ್ಕೊಂಡಿದ್ದಾರೆ. ಮತ್ತೊಂದು ನರಬಲಿ ದಯಾನಂದ ಆಸ್ಪತ್ರೆಯವರಿಂದ ನಮ್ಮ ಶ್ರೀನಿವಾಸು, ನಮ್ಮ ರೈತ ಸಂಘದ ನಾಯಕರು ಅವರು ತಾಯಿ ಸ್ವಲ್ಪ ಸೀರಿಯಸ್ ಆಗಿದ್ರು ಅಂತೇಳಿ. ಸೀರಿಯಸ್ ಅಂತಂದರೆ ನಾನೇ ಬೆಳಿಗ್ಗೆ ಶ್ರೀನಿವಾಸ್ 6 ಗಂಟೆಗೆ ಫೋನ್ ಮಾಡ್ತಾರೆ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ, ಜಿಮ್ಸ್ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಬಂದಾಗ ಜಿಮ್ಸ್ಗೆ ಬೇಡ ಅಂತೇಳಿ ಅವ್ರ ಮನೆಯವರು ಕುಟುಂಬದವ್ರು ತೀರ್ಮಾನ ಮಾಡಿ ದಯಾನಂದ ಕರ್ಕೊಂಡು ಹೋಗೋಣ ಅಂತ ಹೇಳಿದಾಗ ನಾನೇ ಕರ್ಕೊಂಡ್ಬರ್ತೀನಿ ಕಾರಲ್ಲಿ. 12 ಗಂಟೆಗೆ ಕಾರಲ್ಲಿ ಬಂದು ಕೂತ್ಕೊತಾರೆ. ಅವರು ಚೆಕ್ಕಲ್ಲಿ ಸೈನ್ ಮಾಡಿ ಅಮೌಂಟ್ ಬ್ಯಾಂಕಿಂದ ನಾವು ತೊಗೊಂಬಂದು ವೀಲ್ ಚೇರಲ್ಲಿ ಕೂತ್ಕೊಂತಾರೆ ಸ್ವಲ್ಪ ದೂರ. ಆಮೇಲೆ ನಡ್ಕೊಂಬರ್ತಾರೆ. ನಡ್ಕೊಂಬಂದಾದ್ಮೇಲೆ ಅವ್ರನ್ನ ತಂದು ಅಡ್ಮಿಟ್ ಇಲ್ಲಿ ಮಾಡ್ತೀವಿ. OPDಲಿ ಅಡ್ಮಿಟ್ ಮಾಡ್ಕೊತಾರೆ. OPDಲಿ ಅಡ್ಮಿಟ್ ಮಾಡಿಕೊಂಡು 12 ಗಂಟೆಗೆ ನಾವು ಅಡ್ಮಿಟ್ ಮಾಡಿದ್ದು. 11:30 11:45 ನಾವು ಅಡ್ಮಿಟ್ ಮಾಡಿದ್ರು 4 ಗಂಟೆ ಗಂಟನೂ ಟ್ರೀಟ್ಮೆಂಟ್ ಇಲ್ಲ. 5 ಗಂಟೆ ಗಂಟನೂ ಇಲ್ಲ. 5 ಗಂಟೆನೂ ಮುಟ್ಕೊಂಡು ನಿಮ್ಗೆ ನಿಮ್ಮ ಆಸ್ಪತ್ರೆಗೆ ಜನ ಗ್ಯಾರಂಟಿ ಬೆಂಕಿ ಹಚ್ಚಿಸ್ತಾರೆ. ಬೆಂಕಿ ನೀವು ಜನಗಳ ಪ್ರಾಣಗಳ ಜೊತೆ ಆಟ ಆಡ್ತಾ ಇದ್ರೆ ನಿಮ್ನೆಲ್ಲ ಈಚೆ ಕಳಿಸ್ಬಿಟ್ಟು ಬೆಂಕಿ ಹಚ್ಚಿಸ್ತಾರೆ. ನೀವೇನ್ ಅನ್ಕೊಂಡ್ಬಿಟ್ಟಿದ್ರ ಪ್ರಾಣಿಗಳು ಅಂತಂದ್ರೆ ಜನ ಕೂತ್ಕೊಂಡು ಬಂದ್ರ ಮೇಲೆ ಏನ್ ಅನ್ಕೊಂಡಿದ್ದೀರಾ?
ನೀವು ಇಲ್ಲಿ ನಿಮ್ಮ ಟ್ರೈನಿಗಳಿಗೆ ಟ್ರೈನಿಂಗ್ ಕೂಡ ಅಂತ ಸೆಂಟರ್ ಮಾಡ್ಕೊಂಡಿದ್ದೀರಾ? ಕರೀರಿ, ಯಾರೇ ಇನ್ಚಾರ್ಜ್. ಕ್ಲೋಸ್ ಮಾಡ್ರಿ ಆಸ್ಪತ್ರೆ, ಬೇಡ ಇಂಥ ಆಸ್ಪತ್ರೆ ಬೇಕಾಗಿಲ್ಲ. ಜನಗಳ ಪ್ರಾಣ ಜೊತೆ ಆಟ ಆಡೋಂಥ ಆಸ್ಪತ್ರೆ ಬೇಕಾಗಿಲ್ಲ. ಬೆಳಿಗ್ಗೆ ಗೇಟ್ ಹಾಕ್ತಿವಿ. ನಾಳೆ ಬೆಳಿಗ್ಗೆ ಕ್ಲೋಸ್ ಮಾಡ್ಬೇಕು ನೀವು ಆಸ್ಪತ್ರೆನ. CCTV ತೋರಿಸ್ರಿ. ಯಾವ ಇಂಜೆಕ್ಷನ್ ಕೊಟ್ಟ ರಿಪೋರ್ಟ್ ಕೊಡ್ರಿ. ಯಾವ ಇಂಜೆಕ್ಷನ್ ಕೊಟ್ಟ ರಿಪೋರ್ಟ್ ಕೊಡ್ರಿ. CCTV ಫುಟೇಜ್ ತೋರಿಸ್ರಿ. ನಡೀರಿ. ಕೊಲೆ ಮಾಡಿದ್ದೀರಾ? ಕೊಲೆ ನೀವು ಮಾಡಿರೋದು ನೇರವಾಗಿ ಕೊಲೆ. ಫುಟೇಜ್ ತೋರಿಸ್ರಿ. ನಡಿ. ನೀವು ನಿಮ್ಗೆ ಹುಡುಗ ನಿಮ್ಗೆ ನಾವು ಸದಾ ಕೊಟ್ಟಿದ್ದು ತಪ್ಪಾಯ್ತು ಅವತ್ತು. ಏನೋ ಆಸ್ಪತ್ರೆ ಬೇರೆಯವ್ರಿಗೆ ಅನುಕೂಲ ಆಗ್ಬೋದು, ಬೇರೆಯವ್ರ ಪ್ರಾಣ. ಇದು ನಿಜವಾದಂತ ಕರ್ಮಕಾಂಡ. ಇವರು ಆಸ್ಪತ್ರೆ ಹೆಸರಿಗೆ ಮಾತ್ರ ಆಸ್ಪತ್ರೆ, ಇಲ್ಲಿ ನೇರವಾಗಿ ಪ್ರಾಣ ಬಲಿ ಕೊಲೆ ಮಾಡ್ತಾ ಇದ್ದಾರೆ. ತಗೊಂಡು ಅಮಾಯಕರನ್ನ ಕರ್ಕೊಂಡ್ಬಂದು ಇಲ್ಲಿ ಹೇಳ್ತಾ ಹಲವಾರು ರೋಗಿಗಳು ಹೇಳ್ತಾ ಇರೋ ಪ್ರಕಾರ ಇವರು ಇಲ್ಲಿ ಟ್ರೈನಿಗಳಿದಾರಲ್ಲ, ಟ್ರೈನಿಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಒಂದು ಆಸ್ಪತ್ರೆಯನ್ನು ಇವರು ಓಪನ್ ಮಾಡಿಕೊಂಡು ಯಾರೋ ಈ ಥರ ಯಾರು ತಲೆ ಮೇಲೆ ಬಟ್ಟೆ ಇಲ್ದಿರೋರು ಬಂತು ಅಂದ್ರೆ ಅವ್ರಿಗೆ ಯಾವ ಇಂಜೆಕ್ಷನ್ ಕೊಡ್ತಾರೋ ಗೊತ್ತಿಲ್ಲ. ಈ ಹಿಂದೆ ಕೂಡ ಒಂದು ಕೇಸ್ ಆಗಿತ್ತು. ಅದು ಕೂಡ ಇಂಜೆಕ್ಷನ್ ಕೊಟ್ಟ ತಕ್ಷಣನೇ ಆತ ಸತ್ತೋಗ್ತಾನೆ. ಅದು CCTV ಫುಟೇಜ್ ನೋಡಿದ್ವಿ. ಅದು ಎಲ್ಲ ನಿರ್ಲಕ್ಷ್ಯ, ಆಸ್ಪತ್ರೆ ನಿರ್ಲಕ್ಷ್ಯ ಕಾಣಿಸ್ತಾ ಇತ್ತು ಅದರಲ್ಲಿ. ಸೊ ಇದು ಕೂಡ ನಿರ್ಲಕ್ಷ್ಯ. 4 ಗಂಟೆ ಅವ್ರಿಗೇನು ಟ್ರೀಟ್ಮೆಂಟ್ ಮಾಡಿಲ್ಲ. ಬೆಳಿಗ್ಗೆಯಿಂದ 11 ಗಂಟೆ ಸ್ವಲ್ಪ ಉಸಿರಾಡೋ ಸಮಸ್ಯೆ ಇತ್ತು, ನಾನು ಗಂಭೀರಿಸಿದ್ದೆ. ಆದ್ರೆ ಈಗ 4 ಗಂಟೆ ಆದ್ಮೇಲೆ ಯಾವ ಇಂಜೆಕ್ಷನ್ ಕೊಟ್ರು ಅಂತ ಗೊತ್ತಿಲ್ಲ. ಅದನ್ನ ನಾವು ರಿಪೋರ್ಟ್ ತಗೊಂಡು ಖಂಡಿತ ಇಂಥ ಆಸ್ಪತ್ರೆ ಬೇಕಾಗಿಲ್ಲ. ಜನಗಳ ಪ್ರಾಣ ಬಲಿ ಪಡೆಯುವಂತ ಆಸ್ಪತ್ರೆ ಖಂಡಿತ ಬೇಕಾಗಿಲ್ಲ. ಅವರು ಬೇರೆ ಏನಾರ ಮಾಡ್ಕೊಳ್ಳಿ, ಇಲ್ಲಿ ಖಂಡಿತ ಆಸ್ಪತ್ರೆ ಬೇಡ. ಇಲ್ಲಿ ಖಂಡಿತ ನಾವು ಈಗ CCTV ಫುಟೇಜ್ ಅನ್ನು ತೆಗೆಸ್ತೀವಿ. CCTV ಫುಟೇಜ್ ತೆಗೆಸ್ಕೊಂಡು ಯಾವ ಇಂಜೆಕ್ಟ್ ಮಾಡಿದ್ದಾರೆ ಅದನ್ನ ತಗೊಂಡು ಈಗ ನಾವು ಇಲ್ಲಿ ಬೆಳಿಗ್ಗೆನೆ ಧರಣಿ ಮಾಡುವಂತ ಕೆಲಸನ ಮಾಡ್ತೀವಿ. ಇವರು ನಿಜವಾಗ್ಲೂ ಆಸ್ಪತ್ರೆ ಹೆಸರಲ್ಲಿ ಇಲ್ಲಿ ನರಮೇಧನ ನಡೆಸ್ತಾ ಇದ್ದಾರೆ. ನಮ್ಮ